ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 31ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಇವತ್ತಿನ ಮುರಳಿಯ ಸಾರಾಂಶದಲ್ಲಿ ಒಂದು ಬಹಳ ಸುಂದರವಾದ ಚಿತ್ರಣವಿದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಾವು ಇಲ್ಲಿಗೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆಯಲು ಅರ್ಥಾತ್ ಜ್ಯೋತಿಯಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕಲು ಬಂದಿದ್ದೀರಿ. ವಾವ್! ಇದು ಕೇಳಿದ ತಕ್ಷಣ ಇಡೀ ಜ್ಞಾನದ ಉದ್ದೇಶ ಒಂದೇ ಸಾಲಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ? ಹೌದು, ಇದೊಂದು ಅದ್ಭುತ ರೂಪಕ. ನಮ್ಮೆಲ್ಲರ ಆತ್ಮ ಒಂದು ಜ್ಯೋತಿ. ನಿಜ. ಆದರೆ ಜ್ಯೋತಿ ತಾನಾಗೇ ಉರಿಯೋಕ್ಕಾಗಲ್ಲ, ಅದಕ್ಕೆ ಎಣ್ಣೆ ಬೇಕೇ ಬೇಕು. ಅದೇ, ಆ ಎಣ್ಣೆಯೇ ಜ್ಞಾನ. ಮತ್ತು ಆ ಎಣ್ಣೆಯನ್ನು ಪೂರೈಸುವ ಮೂಲ ಯಾರು? ಸರ್ವಶಕ್ತಿವಂತ ತಂದೆ. ಅಂದ್ರೆ ನಾವು ಇಲ್ಲಿಗೆ ಬಂದಿರೋದೇ ನಮ್ಮ ಆತ್ಮಜ್ಯೋತಿಯನ್ನ ಮತ್ತೆ ಪ್ರಜ್ವಲಿಸೋಕೆ, ಅದಕ್ಕೆ ಬೇಕಾದ ಜ್ಞಾನದ ಎಣ್ಣೆಯನ್ನ ತುಂಬ್ಕೊಳ್ಳೋಕೆ. ಇದು ನಮ್ಮ ಜೀವನದ ಅತಿದೊಡ್ಡ ರೀಚಾರ್ಜ್ ಇದ್ದಾಗೆ. ಖಂಡಿತ. ಈ ಶಕ್ತಿ ಪಡೆಯುವ ವಿಷಯ ಬಂದಾಗ ಇಂದಿನ ಪ್ರಶ್ನೆಯೂ ಅದಕ್ಕೆ ಸಂಬಂಧಪಟ್ಟಿದೆ. ಶಿವನ ದಿಬ್ಬಣದ ಗಾಯನ ಏಕೆ ಇದೆ ಅಂತ. ಶಕ್ತಿಯನ್ನು ಪಡೆದ ನಂತರ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಪ್ರಶ್ನೆ ಇದೆ. ದಿಬ್ಬಣ ಅಂದ್ರೆ ಒಂದು ರೀತಿ ವಿಜಯದ ಮೆರವಣಿಗೆ ಅಲ್ವಾ? ಹೌದು. ಇದರ ಉತ್ತರ ಬಹಳ ಗಹನವಾಗಿದೆ. ತಂದೆಯು ಈ ಸೃಷ್ಟಿ ನಾಟಕವನ್ನು ಮುಗಿಸಿ ತಮ್ಮ ಮನೆ ಪರಂಧಾಮಕ್ಕೆ ಹಿಂತಿರುಗುವಾಗ ಆಗ ಅವರ ಜೊತೆ ಯಾರೆಲ್ಲ ಪವಿತ್ರರಾಗಿದ್ದಾರೋ, ಯಾರೆಲ್ಲ ಜ್ಞಾನದ ಎಣ್ಣೆಯನ್ನು ತುಂಬಿಸಿಕೊಂಡು ಪ್ರಜ್ವಲಿಸುತ್ತಿದ್ದಾರೋ ಆ ಎಲ್ಲ ಆತ್ಮಗಳು ಅವರ ಹಿಂದೆ ಒಂದು ಹಿಂಡಿನಂತೆ ಹೋಗ್ತವೆ. ಜೇನುಹುಳುಗಳು ತಮ್ಮ ರಾಣಿ ಜೇನಿನ ಹಿಂದೆ ಹೇಗೆ ಶಿಸ್ತಿನಿಂದ ಹೋಗ್ತವೆಯೋ ಹಾಗೆ. ಓ, ಈ ಸಾಮೂಹಿಕ ಪವಿತ್ರ ವಾಪಸಾತಿಯೇ ಶಿವನ ದಿಬ್ಬಣ. ಅದೇ. ಇದರಲ್ಲಿ ಕೇವಲ ಪವಿತ್ರ, ಶಕ್ತಿಶಾಲಿ ಮಕ್ಕಳು ಮಾತ್ರ ತಂದೆಯ ಜೊತೆ ಹೋಗಕ್ಕೆ ಅರ್ಹತೆ ಪಡಿತಾರೆ. ಸರಿ. ಹಾಗಾದ್ರೆ ಈ ಅರ್ಹತೆಯನ್ನು ಪಡೆಯುವುದು ಹೇಗೆ, ನಮ್ಮ ಆತ್ಮದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಇಂದಿನ ಮುರಳಿಯ ಮುಖ್ಯ ಅಂಶಗಳ ಮಂಥನದಿಂದ ತಿಳಿದುಕೊಳ್ಳೋಣ. ಮೊದಲನೇ ಅಂಶವೇ ನಮ್ಮ ಆತ್ಮದ ಸ್ಥಿತಿಯನ್ನು ಒಂದು ಬ್ಯಾಟರಿಗೆ ಹೋಲಿಸ್ತದೆ. ಇದು ಕೇಳಲು ಸರಳವಾದರೂ ಬಹಳ ಆಳವಾದ ವಿಚಾರ. ಹೌದು. ಬಾಬಾ ಇಲ್ಲಿ ಆತ್ಮದ ಇಡೀ 84 ಜನ್ಮಗಳ ಪಯಣವನ್ನು ಈ ಬ್ಯಾಟರಿ ಉದಾಹರಣೆಯ ಮೂಲಕ ವಿವರಿಸ್ತಾರೆ. ಸತ್ಯಯುಗದ ಆರಂಭದಲ್ಲಿ ನಮ್ಮ ಆತ್ಮ ಎಂಬ ಬ್ಯಾಟರಿ ಹೇಗಿರುತ್ತೆ? 100% ಚಾರ್ಜ್. ಆಗ ನಾವು ಸತೋಪ್ರಧಾನ ಸ್ಥಿತಿಯಲ್ಲಿರ್ತೀವಿ. ಅಂದ್ರೆ ನಮ್ಮ ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಸಂಪೂರ್ಣ ಶುದ್ಧ, ಶಕ್ತಿಶಾಲಿ ಮತ್ತು ಶಾಂತವಾಗಿರುತ್ತೆ. ಒಂದು ರೀತಿ ಹೊಸ ಮೊಬೈಲ್ ಫೋನಿನ ಬ್ಯಾಟರಿ ಇದ್ದ ಹಾಗೆ. ಖಂಡಿತ. ನಂತರ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತಾ ಪ್ರತಿ ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪ ಶಕ್ತಿ ಖರ್ಚಾಗ್ತಾ ಬರುತ್ತೆ. ನಾವು ಮಾಡುವ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಕಲ್ಪ ನಮ್ಮ ಚಾರ್ಜ್ ಅನ್ನು ಕಡಿಮೆ ಮಾಡುತ್ತದೆ. ಕಲಿಯುಗದ ಅಂತ್ಯಕ್ಕೆ ಬರುವಷ್ಟರಲ್ಲಿ ನಮ್ಮ ಆತ್ಮದ ಬ್ಯಾಟರಿ ಸಂಪೂರ್ಣ ಡಿಸ್ಚಾರ್ಜ್ ಆಗಿ ತಮೋಪ್ರಧಾನ ಸ್ಥಿತಿಗೆ, ಅಂದ್ರೆ ಕತ್ತಲೆಯ ಸ್ಥಿತಿಗೆ ತಲುಪಿರುತ್ತದೆ. ಹೌದು. ಬ್ಯಾಟರಿಯಲ್ಲಿ ಚಾರ್ಜ್ ಇಲ್ಲದಿದ್ದರೆ ವಾಹನ ಹೇಗೆ ನಿಂತು ಹೋಗುತ್ತದೆಯೋ ಹಾಗೆ ನಮ್ಮ ಆತ್ಮಶಕ್ತಿ ಹೀನವಾಗಿರುತ್ತದೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯವಿದೆ. ಬಾಬಾ ಹೇಳ್ತಾರೆ, ಆತ್ಮದ ಬ್ಯಾಟರಿ ಸಂಪೂರ್ಣವಾಗಿ ಸೊನ್ನೆಗೆ ಬರೋದಿಲ್ಲ ಅಂತ. ಅದರಲ್ಲಿ ಸ್ವಲ್ಪ ಶಕ್ತಿ ಉಳಿದೇ ಇರುತ್ತದೆ. ಬಹುಶಃ ಅದಕ್ಕಾಗಿಯೇ ಲೌಕಿಕದಲ್ಲಿ ಯಾರಾದರೂ ಶರೀರ ಬಿಟ್ಟಾಗ ದೀಪ ಹಚ್ಚುವ ಸಂಪ್ರದಾಯವಿದೆ. ಅದರ ಹಿಂದಿನ ಭಾವನೆಯೆಂದ್ರೆ ಆ ಆತ್ಮಜ್ಯೋತಿ ಸಂಪೂರ್ಣವಾಗಿ ನಂದಿ ಹೋಗಬಾರದು ಅಂತ. ಸರಿ, ಈ ಬ್ಯಾಟರಿ ಡಿಸ್ಚಾರ್ಜ್ ಆಗೋದು ಅರ್ಥವಾಯಿತು. ಆದ್ರೆ ದಿನನಿತ್ಯದ ಒತ್ತಡದಲ್ಲಿ ಆ ಪವರ್ ಹೌಸ್ ಜೊತೆ ಕನೆಕ್ಟ್ ಮಾಡೋದು ಹೇಗೆ? ಎರಡನೇ ಅಂಶ ಇದನ್ನೇ ವಿವರಿಸುತ್ತದೆ ಅಲ್ವಾ? ಹೌದು. ಇದು ಬಹಳ ಪ್ರಾಯೋಗಿಕ ಪ್ರಶ್ನೆ. ತಂದೆಯೇ ಸುಪ್ರೀಂ ಪವರ್ ಹೌಸ್. ನಮ್ಮ ಡಿಸ್ಚಾರ್ಜ್ ಆದ ಬ್ಯಾಟರಿಯನ್ನು ಆ ಪವರ್ ಹೌಸ್ಗೆ ಸಂಪರ್ಕಿಸಿದಾಗ ಮಾತ್ರ ಅದು ಮತ್ತೆ ಚಾರ್ಜ್ ಆಗಲು ಸಾಧ್ಯ. ಈ ಸಂಪರ್ಕವೇ ಯೋಗ ಅಥವಾ ನೆನಪು. ಆದ್ರೆ ಇದು ಕೇವಲ ಯಾಂತ್ರಿಕವಾಗಿ ಮಾಡುವ ಕ್ರಿಯೆಯಲ್ಲ. ಖಂಡಿತ ಅಲ್ಲ. ನಾನು ತಂದೆಯ ಮಗು, ಅವರು ಸರ್ವಶಕ್ತಿವಂತ ಎಂಬ ಸ್ಮೃತಿಯನ್ನು ಪ್ರೀತಿ ಮತ್ತು ಅಧಿಕಾರದಿಂದ ಇಟ್ಟುಕೊಳ್ಳುವುದು. ನಾವು ತಂದೆಯನ್ನು ಎಷ್ಟು ಪ್ರೀತಿಯಿಂದ, ನಿಷ್ಠೆಯಿಂದ ನೆನಪು ಮಾಡುತ್ತೇವೆಯೋ ಅವರ ಶಕ್ತಿಯು ಅಷ್ಟೇ ವೇಗವಾಗಿ ನಮ್ಮ ಆತ್ಮಕ್ಕೆ ವರ್ಗಾವಣೆಯಾಗುತ್ತದೆ. ಇದು ಕೇವಲ ಬುದ್ಧಿಯ ಆಟವಲ್ಲ, ಇದು ಹೃದಯದ ಸಂಬಂಧ. ಅದೇ. ಈ ಪ್ರಕ್ರಿಯೆಯಲ್ಲಿ ಆತ್ಮವು ಮತ್ತೆ ಪವಿತ್ರವಾಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಮ್ಮಲ್ಲಿನ ವಿಕಾರಗಳು, ಕೆಟ್ಟ ಸಂಸ್ಕಾರಗಳು ಸುಟ್ಟು ಬೂದಿಯಾಗುತ್ತವೆ. ಆತ್ಮವು ಶುದ್ಧವಾಗಿ ಸತ್ಯಯುಗಕ್ಕಾಗಿ ಪೂರ್ತಿಯಾಗಿ ಚಾರ್ಜ್ ಆಗ್ತದೆ. ಪುರುಷಾರ್ಥದ ಗುರಿಯೇ ಇದು.
ಈಗ ಮೂರನೇ ಅಂಶಕ್ಕೆ ಬರೋಣ. ಇದು ನನ್ನ ಪ್ರಕಾರ ಇಂದಿನ ಮುರಳಿಯ ಅತ್ಯಂತ ಅದ್ಭುತವಾದ ರಹಸ್ಯ. ಹೌದು, ತಂದೆ ಹೇಳ್ತಾರೆ, ನಾನು ಮನುಷ್ಯ ಅಥವಾ ದೈವಿ ಶರೀರವನ್ನು ಧಾರಣೆ ಮಾಡುವುದಿಲ್ಲ, ನಾನು ಜನನ ಮರಣ ಚಕ್ರಕ್ಕೆ ಬರುವುದಿಲ್ಲ ಎಂದು. ಅವರು ಕೇವಲ ಸ್ವರ್ಗದ ಆಸ್ತಿಯನ್ನು ಕೊಡಲು ಒಬ್ಬರ 60 ವರ್ಷದ ವಾನಪ್ರಸ್ಥ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಮತ್ತು ಆ ಶರೀರವನ್ನು ಬಾಬಾ ಅಕಾಲ ಸಿಂಹಾಸನ ಎಂದು ಕರೆಯುತ್ತಾರೆ. ವಾವ್! ಆ ಶಬ್ದವೇ ಎಷ್ಟು ಶಕ್ತಿಶಾಲಿಯಾಡಿದೆ. ಅಕಾಲ ಅಂದ್ರೆ ಕಾಲಕ್ಕೆ ಅತೀತವಾದದ್ದು, ಅವಿನಾಶಿ. ಆತ್ಮವು ಅಕಾಲಮೂರ್ತಿ. ಅದು ಈ ವಿನಾಶಿ ಶರೀರ ಎಂಬ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತದೆ. ಇದು ನಮ್ಮನ್ನು ನಾವು ನೋಡುವ ದೃಷ್ಟಿಯನ್ನೇ ಬದಲಾಯಿಸುತ್ತದೆ. ಖಂಡಿತ. ಇದೊಂದು ರೀತಿ ನಾವು ಚಾಲಕ ಮತ್ತು ನಮ್ಮ ಶರೀರ ಒಂದು ಕಾರಿದ್ದ ಹಾಗೆ. ನಾವು ನಮ್ಮ ಇಡೀ ಜೀವನವನ್ನು ಕಾರನ್ನು ಪಾಲನೆ, ಪೋಷಣೆ, ಅಲಂಕಾರ ಮಾಡುವುದರಲ್ಲೇ ಕಳೆದುಬಿಡುತ್ತೇವೆ. ಆದರೆ ಕಾರು ಒಂದು ದಿನ ಹಳೆಯದಾಡುತ್ತದೆ, ನಿಂತು ಹೋಗುತ್ತದೆ. ಈ ಜ್ಞಾನವು ನಮಗೆ ನೆನಪಿಸುತ್ತದೆ, ನೀನು ಕಾರಲ್ಲ, ನೀನು ಆ ಕಾರನ್ನು ಚಲಾಯಿಸುತ್ತಿರುವ ಅಮರ ಚಾಲಕ ಅಂತ. ಈ ದೃಷ್ಟಿಕೋನ ಬದಲಾದ ತಕ್ಷಣ ಶರೀರದ ಮೇಲಿನ ಮೋಹ, ಸಾವಿನ ಭಯ ಎಲ್ಲವೂ ಮಾಯವಾಗುತ್ತದೆ. ಅದ್ಭುತ! 84 ಜನ್ಮಗಳಲ್ಲಿ ನಾವು 84 ಬೇರೆ ಬೇರೆ ಸಿಂಹಾಸನಗಳ ಮೇಲೆ ಕುಳಿತು ರಾಜ್ಯಭಾರ ಮಾಡಿದ ಅವಿನಾಶಿ ರಾಜರು ನಾವು. ಈ ಅರಿವಿದ್ದಾಗ ನಮ್ಮ ಶಕ್ತಿ ಸಹಜವಾಗಿ ಹೆಚ್ಚುತ್ತದೆ. ಈಗ 4ನೇ ಅಂಶವು ಮತ್ತೆ ಶಿವನ ದಿಬ್ಬಣದ ವಿಷಯಕ್ಕೆ ಮರಳುತ್ತದೆ. ನಾವೆಲ್ಲರೂ ಬ್ರಾಹ್ಮಣ ಮಕ್ಕಳು, ತಂದೆಯ ಜೊತೆ ಹೋಗುತ್ತೇವೆ. ಆದರೆ ಎಲ್ಲರೂ ಒಂದೇ ರೀತಿ ಹೋಗುವುದಿಲ್ಲ. ಹೌದು, ಕೆಲವರು ಪಕ್ಕಾ ಬ್ರಾಹ್ಮಣರು, ಇನ್ನು ಕೆಲವರು ಕಚ್ಚಾ ಬ್ರಾಹ್ಮಣರು. ಇದನ್ನು ಅಂಕಗಳ ಮೂಲಕ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಪರೀಕ್ಷೆಯಲ್ಲಿ ಎಲ್ಲರೂ ಪಾಸಾಗಬಹುದು, ಆದರೆ ಕೆಲವರು 99 ಅಂಕಗಳನ್ನು ಪಡೆದರೆ ಇನ್ನು ಕೆಲವರು ಕೇವಲ 10 ಅಂಕಗಳನ್ನು ಪಡೆಯುತ್ತಾರೆ. ಇದು ನಮ್ಮ ಪುರುಷಾರ್ಥದ ತೀವ್ರತೆಯನ್ನು ತೋರಿಸುತ್ತದೆ. ಯಾರು ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆಯಲ್ಲಿ ಸಂಪೂರ್ಣ ನಿಷ್ಠೆಯಿಂದ ತೊಡಗಿರುತ್ತಾರೋ, ಯಾರು ಶ್ರೀಮತವನ್ನು 100% ಪಾಲಿಸುತ್ತಾರೋ ಅವರು ಪಕ್ಕಾ ಆಗುತ್ತಾರೆ. ಆದರೆ ಈ ಪಕ್ಕಾ ಮತ್ತು ಕಚ್ಚಾ ಅನ್ನೋದು ಕೇಳಿದಾಗ ಯಾರಾದರೂ ಪ್ರಯತ್ನ ಪಡ್ತಿರುವವರಿಗೆ ನಾನಿನ್ನೂ ಕಚ್ಚಾ ಇದ್ದೇನೆ ಅಂತ ನಿರುತ್ಸಾಹ ಆಗ್ಬೋದು. ಇದು ಬಾಬಾ ತೀರ್ಪು ನೀಡುವ ರೀತಿ ಹೇಳ್ತಿದ್ದಾರೆಯಾ ಅಥವಾ ಇದು ಪ್ರೇರಣೆ ನೀಡುವ ಮಾತೇ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಇದು ಖಂಡಿತವಾಗಿಯೂ ತೀರ್ಪು ನೀಡೋದಕ್ಕಲ್ಲ, ಬದಲಿಗೆ ನಮ್ಮನ್ನು ಜಾಗೃತಗೊಳಿಸುವುದಕ್ಕೆ. ಹೌದು, ಇದೊಂದು ಕನ್ನಡಿಯಂತೆ, ನಾವು ಎಲ್ಲಿದ್ದೇವೆ ಎಂದು ನಮಗೆ ನಾವೇ ನೋಡಿಕೊಳ್ಳಲು. ಅದೇ, ಕಚ್ಚಾ ಇರುವವರು ಹಿಂದೆ ಉಳಿಯುತ್ತಾರೆ ಅನ್ನೋದು ಒಂದು ಎಚ್ಚರಿಕೆಯ ಗಂಟೆ. ಮಕ್ಕಳೇ, ಸಮಯ ಕಡಿಮೆ ಇದೆ, ನಿಮ್ಮ ಪ್ರಯತ್ನವನ್ನು ತೀವ್ರಗೊಳಿಸಿ, ಪಕ್ಕಾ ಆಗಿ, ಆಗ ನೀವು ನನ್ನ ಜೊತೆ ಮುಂದೆ ಇರುತ್ತೀರಿ ಎಂದು ತಂದೆ ಪ್ರೀತಿಯಿಂದ ಹೇಳುತ್ತಿದ್ದಾರೆ. ಸರಿ, ಈಗ 5ನೇ ಅಂಶಕ್ಕೆ ಬರೋಣ. ಜ್ಞಾನದ ಮೂಲದ ಬಗ್ಗೆ. ತಂದೆಗೆ ಮಾತ್ನಾಡಲು ಒಂದು ಮುಖ ಬೇಕು. ಅದನ್ನೇ ಭಕ್ತಿ ಮಾರ್ಗದಲ್ಲಿ ಗೋಮುಖಕ್ಕೆ ಹೋಲಿಸಲಾಗಿದೆ. ಹೌದು, ಬಾಬಾ ಇಲ್ಲಿ ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಿದ್ದಾರೆ. ಅವರು ಹೇಳುತ್ತಾರೆ, ಈ ಪ್ರಪಂಚವೇ ಸುಳ್ಳು ಕಾಯ, ಸುಳ್ಳು ಮಾಯೆ. ಯಾಕಂದ್ರೆ ಇಲ್ಲಿ ಎಲ್ಲವೂ ವಿನಾಶಿಯಾಗಿದೆ ಮತ್ತು ದುಃಖದಿಂದ ಕೂಡಿದೆ. ಸಂಬಂಧಗಳು, ವಸ್ತುಗಳು, ಶರೀರ ಎಲ್ಲವೂ ಕ್ಷಣಿಕ. ಭಾರತವು ಸತ್ಯಯುಗದಲ್ಲಿ ಸ್ವರ್ಗವಾಗಿದ್ದಾಗ ಅದು ಸತ್ಯಖಂಡವಾಗಿತ್ತು. ಅಲ್ಲಿ ಸತ್ಯತೆ, ಪವಿತ್ರತೆ, ಸುಖ, ಶಾಂತಿ ಇತ್ತು. ಈಗ ಅದೇ ಭಾರತ ಹಳೆಯದಾಗಿ ಸುಳ್ಳು ಖಂಡವಾಗಿದೆ. ಈ ಸುಳ್ಳು ಖಂಡದಿಂದ ನಮ್ಮನ್ನು ಸತ್ಯಖಂಡಕ್ಕೆ ಕರೆದೊಯ್ಯಲು ಸತ್ಯವಂತ ತಂದೆ ಸತ್ಯಜ್ಞಾನವನ್ನು ನೀಡಲು ಬಂದಿದ್ದಾರೆ. ಕೊನೆಯದಾಗಿ 6ನೇ ಅಂಶವು ನಿಜವಾದ ಸನ್ಯಾಸದ ಬಗ್ಗೆ ಹೇಳ್ತದೆ. ನಮ್ಮದು ಬೇಹದ್ದಿನ ಸನ್ಯಾಸ. ಹೌದು, ಲೌಕಿಕ ಸನ್ಯಾಸಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಲೌಕಿಕ ಸನ್ಯಾಸದಲ್ಲಿ ಜನರು ತಮ್ಮ ಮನೆ, ಕುಟುಂಬವನ್ನು ದೈಹಿಕವಾಗಿ ಬಿಟ್ಟು ಕಾಡಿಗೆ ಹೋಗ್ತಾರೆ. ಆದರೆ ಅವರ ಬುದ್ಧಿ ಅಲ್ಲೇ ಸುತ್ತುತ್ತಿರಬಹುದು. ನಮ್ಮದು ಬೇಹದ್ದಿನ ಸನ್ಯಾಸ ಅಂದ್ರೆ ಈ ಇಡೀ ಹಳೆ ಪ್ರಪಂಚ, ದೇಹ ಮತ್ತು ದೇಹದ ಸಂಬಂಧಗಳು ಎಲ್ಲವನ್ನೂ ಬುದ್ಧಿಯಿಂದ ತ್ಯಾಗ ಮಾಡುವುದು. ದೈಹಿಕವಾಗಿ ನಾವು ಜವಾಬ್ದಾರಿಗಳನ್ನು ನಿಭಾಯಿಸುತ್ತೇವೆ, ಆದರೆ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಸಂಪೂರ್ಣವಾಗಿ ಶಿವತಂದೆ ಮತ್ತು ಬರಲಿರುವ ಸ್ವರ್ಗದ ಕಡೆಗಿರಬೇಕು. ಇದಕ್ಕಾಗಿ ಬಾಬಾ ನಮಗೆ ಮನ್ಮನಾಭವ, ಮಧ್ಯಾಜೀಭವ ಎಂಬ ಮಹಾಮಂತ್ರವನ್ನು ನೀಡಿದ್ದಾರೆ. ನಿನ್ನ ಮನಸ್ಸನ್ನು ನನ್ನಲ್ಲಿಡು ಮತ್ತು ನನ್ನನ್ನು ಮಾತ್ರ ನೆನಪು ಮಾಡು. ಈ ಒಂದೇ ಮಂತ್ರವನ್ನು ಧಾರಣೆ ಮಾಡಿದರೆ ನಾವು ದೇವತೆಗಳಾಗ್ತೇವೆ. ಇದುವೇ ನಿಜವಾದ ಶ್ರೇಷ್ಠ ಸನ್ಯಾಸ. ಅದ್ಭುತವಾಗಿತ್ತು. ಇಂದಿನ ಮುರಳಿಯ ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, 1. ಮನವಚನ ಕರ್ಮದಿಂದ ಪವಿತ್ರರಾಗಿ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕಾಗಿದೆ.
ಪಕ್ಕಾ ಬ್ರಾಹ್ಮಣರಾಗಬೇಕಾಗಿದೆ. ಎರಡನೆಯದು 2. ಮನ, ಮತ ಹಾಗೂ ಮನುಷ್ಯ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಸತೋಪ್ರಧಾನರಾಗಿ ತಂದೆಯ ಜೊತೆ ಹಾರಿ ಹೋಗಬೇಕಾಗಿದೆ. ಈ 2 ಅಂಶಗಳು ಇವತ್ತಿನ ಇಡೀ ಮಂಥನದ ಸಾರ. ಪವಿತ್ರತೆ ನಮ್ಮ ಚಾರ್ಜಿಂಗ್ನ ಆಧಾರ ಮತ್ತು ಶ್ರೀಮತವು ಆ ಚಾರ್ಜರ್ಗೆ ಸಂಪರ್ಕಿಸುವ ಕೇಬಲ್. ಇವೆರಡನ್ನು ದೃಢವಾಗಿ ಹಿಡಿದುಕೊಂಡ್ರೆ ಮಾತ್ರ ನಮಗೆ ಮುಕ್ತಿ ಸಾಧ್ಯ. ಇಂದಿನ ವರದಾನ: ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಅಥವಾ ವಿಶ್ವವನ್ನು ಸತೋಪ್ರಧಾನ ಮಾಡುವಂಥ ಮಾಸ್ಟರ್ ವಿಧಿವಿಧಾತಾ ಭವ. ವಾವ್! ಇದರ ಅರ್ಥ ಬಹಳ ಆಳವಾಗಿದೆ. ಮಾಸ್ಟರ್ ವಿಧಿವಿಧಾತ ಎಂದರೆ ಭಾಗ್ಯವನ್ನು ರಚಿಸುವವರು. ತಂದೆ ವಿಧಿವಿಧಾತ, ನಾವು ಅವರ ಮಕ್ಕಳು ಮಾಸ್ಟರ್ ವಿಧಿವಿಧಾತ. ಹೌದು. ನಮ್ಮಲ್ಲೇ ಸತ್ಯತೆಯ ಶಕ್ತಿ ಇದ್ರೆ ನಾವು ಕೇವಲ ನಮ್ಮ ಭಾಗ್ಯವನ್ನು ಮಾತ್ರವಲ್ಲ, ಇಡೀ ಪ್ರಕೃತಿ, ಸಮಯ, ಸಂಬಂಧಗಳು ಎಲ್ಲವನ್ನೂ ಸತೋಪ್ರಧಾನವಾಗಿ ಪರಿವರ್ತಿಸಬಹುದು. ನಮ್ಮ ಸತ್ಯತೆ ಒಂದು ಪಾರಸಮಣಿಯಂತೆ ಕೆಲಸ ಮಾಡ್ತದೆ. ಹೇಗೆ ಪಾರಸಮಣಿಯು ಕಬ್ಬಿಣವನ್ನು ಸ್ಪರ್ಶಿಸಿ ಚಿನ್ನವನ್ನಾಗಿ ಮಾಡುತ್ತದೆಯೋ ಹಾಗೆಯೇ ನಮ್ಮ ಸತ್ಯತೆಯ ಶಕ್ತಿಯು ತಮೋಪ್ರಧಾನ ಆತ್ಮಗಳನ್ನು, ಪ್ರಕೃತಿಯನ್ನು, ಸಮಯವನ್ನು ಎಲ್ಲವನ್ನೂ ಸತೋಪ್ರಧಾನವಾಗಿ ಅಂದ್ರೆ ಚಿನ್ನದಂತೆ ಪರಿವರ್ತಿಸುವ ಶಕ್ತಿ ಹೊಂದಿದೆ. ನಮ್ಮ ಸಂಕಲ್ಪಗಳಲ್ಲಿ ಸತ್ಯತೆ, ಮಾತುಗಳಲ್ಲಿ ಸತ್ಯತೆ, ಕರ್ಮಗಳಲ್ಲಿ ಸತ್ಯತೆ ಇದ್ದರೆ ನಮ್ಮ ಸುತ್ತಲಿನ ವಾತಾವರಣವೇ ಬದಲಾಗುತ್ತದೆ. ನಕಾರಾತ್ಮಕ ಪರಿಸ್ಥಿತಿಗಳು ಸಕಾರಾತ್ಮಕವಾಗಿ ಬದಲಾಗುತ್ತವೆ. ಈ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡರೆ ನಾವು ತಂದೆಯ ಸಮಾನರಾಗಿ ವಿಶ್ವಕಲ್ಯಾಣದ ಕಾರ್ಯವನ್ನು ಮಾಡಬಹುದು. ಇಂದಿನ ಸ್ಲೋಗನ್: ಯಾರನ್ನು ಪ್ರಕೃತಿಯ ಏರುಪೇರುಗಳು ಆಕರ್ಷಣೆ ಮಾಡೋದಿಲ್ಲವೋ ಅವರೇ ಯೋಗಿ ಆತ್ಮರಾಗಿದ್ದಾರೆ. ನಿಜವಾದ ಯೋಗಿ ಎಂದರೆ ಸ್ಥಿತಪ್ರಜ್ಞ, ಅಂದ್ರೆ ಸ್ಥಿರವಾದ ಬುದ್ಧಿಯುಳ್ಳವನು. ಹೊರಗೆ ಚಂಡಮಾರುತವೇ ಇರಲಿ, ಭೂಕಂಪವೇ ಆಗಲಿ, ಅವರ ಆಂತರಿಕ ಸ್ಥಿತಿ ಅಚಲವಾಗಿರುತ್ತದೆ, ಶಾಂತ ಸರೋವರದಂತೆ. ಇದು ಕೇವಲ ಭೌತಿಕ ಪ್ರಕೃತಿಗೆ ಮಾತ್ರ ಅನ್ವಯಿಸುವುದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಮಾಯೆಯ ಏರುಪೇರುಗಳಿಗೂ ಅನ್ವಯಿಸುತ್ತದೆ. ಜೀವನದಲ್ಲಿ ಬರುವ ಸುಖ, ದುಃಖ, ಮಾನ, ಅಪಮಾನ, ಯಶಸ್ಸು, ಅಪಯಶಸ್ಸು ಇವುಗಳೆಲ್ಲವೂ ಪ್ರಕೃತಿಯ ಏರುಪೇರುಗಳೇ. ಇವುಗಳಿಗೆ ಜಗ್ಗದ, ಅಲುಗಾಡದ ಸ್ಥಿತಿಯೇ ನಿಜವಾದ ಯೋಗಿ ಸ್ಥಿತಿ. ಹೌದು. ಆಗ ಪ್ರಕೃತಿಯು ನಮ್ಮ ದಾಸಿಯಾಗುತ್ತದೆ, ನಾವು ಪ್ರಕೃತಿಯ ದಾಸರಾಗೋದಿಲ್ಲ. ಈ ಸ್ಥಿತಿಯನ್ನು ತಲುಪುವುದೇ ನಮ್ಮ ಯೋಗದ ಅಂತಿಮ ಗುರಿ. ಈಗ ಬಾಬಾರವರ ಅವ್ಯಕ್ತ ಸೂಚನೆಗಳನ್ನು ಕೇಳೋಣ. ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಸ್ವದರ್ಶನ ಚಕ್ರಧಾರಿಯಾಗಿ ನಂತರ ಛತ್ರಧಾರಿಯಾಗಿರಿ. ದೇಹದ ಸ್ಮರಣೆಯ ಅನೇಕ ವ್ಯರ್ಥ ಸಂಕಲ್ಪಗಳ ಚಕ್ರದಿಂದ, ಲೌಕಿಕ ಮತ್ತು ಅಲೌಕಿಕ ಸಂಬಂಧಗಳ ಚಕ್ರದಿಂದ, ಅನೇಕ ಜನ್ಮಗಳ ಸ್ವಭಾವ ಸಂಸ್ಕಾರಗಳ ಚಕ್ರದಿಂದ, ಪ್ರಕೃತಿಯ ವಿವಿಧ ಆಕರ್ಷಣೆಗಳ ಚಕ್ರಗಳಿಂದ ಮುಕ್ತರಾದಾಗ ಅನ್ಯ ಆತ್ಮಗಳನ್ನು ಸಹ ತಂದೆಯಿಂದ ಲಭಿಸಿದ ಶಕ್ತಿಗಳ ಮೂಲಕ ಈ ಅನೇಕ ಚಕ್ರಗಳಿಂದ ಸುಲಭವಾಗಿ ಮುಕ್ತಗೊಳಿಸುವಿರಿ ಹಾಗೂ ಜೀವನ ಮುಕ್ತರನ್ನಾಗಿ ಮಾಡಬಹುದು. ಈಗ ನಾವೆಲ್ಲರೂ ಬಾಬಾ ಕೊಟ್ಟಿರುವ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ನಾನು ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಆತ್ಮಿಕ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಡುತ್ತಿರುವ ಶಕ್ತಿಶಾಲಿ ಆತ್ಮ. ನಾನು ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಮತ್ತು ವಿಶ್ವವನ್ನು ಸತೋಪ್ರಧಾನ ಮಾಡುವಂತಹ ಮಾಸ್ಟರ್ ವಿಧಿವಿಧಾತ ಆತ್ಮನಾಗಿದ್ದೇನೆ. ನಾನು ಪ್ರಕೃತಿಯ ಯಾವುದೇ ಆಕರ್ಷಣೆ ಅಥವಾ ಏರುಪೇರುಗಳಿಗೆ ವಶವಾಗದ ಸ್ಥಿರ ಯೋಗಿ ಆತ್ಮ. ನಾನು ಶ್ರೀಮತದಂತೆ ನಡೆದು ತಮೋಪ್ರಧಾನದಿಂದ ಸತೋಪ್ರಧಾನವಾಗಿ ಬದಲಾಗುತ್ತಿರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಸ್ವದರ್ಶನ ಚಕ್ರಧಾರಿಯಾಗಿ ಎಲ್ಲ ಬಂಧನಗಳಿಂದ ಮುಕ್ತವಾಗಿರುವ ಜೀವನ್ಮುಕ್ತ ಆತ್ಮ. ನಾನು ನನ್ನ ಸತ್ಯತೆಯ ಶಕ್ತಿಯಿಂದ ಸರ್ವ ಆತ್ಮರಿಗೂ ಸದ್ಗತಿಯ ಭಾಗ್ಯವನ್ನು ನೀಡುವ ಶ್ರೇಷ್ಠ ಸೇವಧಾರಿ ಆತ್ಮ. ನಾನು ಪ್ರತಿಯೊಂದು ಸಂಕಲ್ಪ, ಕರ್ಮ ಮತ್ತು ವ್ಯವಹಾರದಲ್ಲಿ ಸತ್ಯತೆಯನ್ನು ಧಾರಣೆ ಮಾಡಿರುವ ಪಾರಸಮಣಿ. ನಾನು ಬಾಬಾರವರ ಶಕ್ತಿಯ ಮೂಲಕ ಅನ್ಯ ಆತ್ಮರನ್ನು ಬಂಧನ ಮುಕ್ತರನ್ನಾಗಿ ಮಾಡುವ ಮುಕ್ತಿದಾತ ಆತ್ಮನಾಗಿದ್ದೇನೆ. ಅಣ್ಣಂದರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಾಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೇದು. ಓಂ ಶಾಂತಿ.